ನಮಸ್ತೆ, ಹ್ಯಾಪಿ ಮಾರ್ನಿಂಗ್, ಎಕ್ಸಲೆಂಟ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತು ಮತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಸ್ಯಾಕ್ರಲ್ ಚಕ್ರ. ನಮ್ಮ ಬಾಡಿಯ 7 ಚಕ್ರದಲ್ಲಿ ಇದು 2ನೇ ಚಕ್ರ, ಸ್ಯಾಕ್ರಲ್ ಚಕ್ರ. ಇದನ್ನ ಸ್ವಾದಿಷ್ಠಾನ ಚಕ್ರ ಅಂತೇಳಿ ಕೂಡ ಕರಿತೀವಿ ನಾವು. ಇದು ಏನನ್ನ ಬ್ಯಾಲೆನ್ಸ್ ಮಾಡುತ್ತೆ? ನಮ್ಮ ಇಮೋಷನ್ಸ್, ನಮ್ಮ ಆಸೆಗಳು, ನಮ್ಮ ಕನಸು, ನಮ್ಮ ಕ್ರಿಯೇಟಿವಿಟಿ, ಇದನ್ನೆಲ್ಲ ನೋಡ್ಕೊಳ್ಳೋ ಅಂಥದ್ದು ನಮ್ಮ ಸ್ಯಾಕ್ರಲ್ ಚಕ್ರ. ಇದು ಬ್ಲಾಕ್ ಆದಾಗ ಏನಾಗುತ್ತೆ? ಕ್ರಿಯೇಟಿವಿಟಿಯ ಕೊರತೆ, ನಮ್ಮ ಇಮೋಷನ್ಸ್ನ ಕೊರತೆ. ನಮ್ಮ ಫ್ಯಾಮಿಲಿಗೆ ನಾವು ಪ್ರಾಪರ್ ಆಗಿ ಇಮೋಷನ್ಸ್ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೊಂದು ಪ್ರೀತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಥರ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಹೆಂಗೆ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು? ಬೈ ಮೆಡಿಟೇಷನ್. ಡೂಯಿಂಗ್ ಮೆಡಿಟೇಷನ್ ವಿ ಕ್ಯಾನ್ ಕೀಪ್ ಅವರ್ ಸ್ಯಾಕ್ರಲ್ ಚಕ್ರ ಆಕ್ಟಿವೇಟ್. ಸೊ ವಿ ಹ್ಯಾವ್ ಟು ಡೂ ಮೆಡಿಟೇಷನ್ ಡೈಲಿ. ನಮ್ಮ 7 ಚಕ್ರಗಳನ್ನು ಒಟ್ಟುಗೂಡಿಸಿ ಒಂದೇ ಸತಿ ಮೆಡಿಟೇಷನ್ ಮಾಡ್ಬೋದು. 20 ನಿಮಿಷಗಳ ಮೆಡಿಟೇಷನ್ ಮಾಡ್ಬೋದು. ಮತ್ತು ಎಲ್ಲ ಚಕ್ರಗಳನ್ನು ಆಕ್ಟಿವೇಟ್ ಮಾಡಿಕೊಂಡು ಹೀಲ್ ಮಾಡ್ಕೊಳ್ಬೋದು. ಅದರ ಮುದ್ರಾಸ್, ಮಂತ್ರಾಸ್, ಯೋಗ, ಧ್ಯಾನ ಆ್ಯಂಡ್ ಆಲ್ಸೋ ಅದು ಯಾವ ಕಲರಲ್ಲಿರುತ್ತೆ ಆ ಕಲರ್ ಯೂಸ್ ಮಾಡೋದ್ರಿಂದ ನಾವು ಅದನ್ನು ಆಕ್ಟಿವೇಟ್ ಮಾಡ್ಬೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಬೇಕು ಅನ್ನೋದಾದರೆ ನಮ್ಮ 7 ಚಕ್ರ ಕುಂಡಲಿನಿ ಜಾಗೃತಿ ಕ್ಲಾಸ್ಗೆ ಅಟೆಂಡ್ ಆಗಿ. ಪ್ಲೀಸ್ ಜಾಯಿನ್ ಅವರ್ ಕ್ಲಾಸ್ ಆ್ಯಂಡ್ ಆಲ್ಸೋ ನ್ಯೂಮರಾಲಜಿ ಮಾಸ್ಟರ್ ಕೋರ್ಸ್ಗೂ ಕೂಡ ಜಾಯಿನ್ ಆಗಿ. ಇದರಿಂದ ನಿಮ್ಮ ಜೀವನನ ನೀವು ಬದಲಾಯಿಸ್ಕೊಳ್ಬೋದು, ಸೆಕೆಂಡ್ ಇನ್ಕಮ್ನ ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.